ಅದು ಯಾವ ಡ್ಯಾಮ್ ಅಂತ ರೀ, ಕೃಷ್ಣರಾಜ ಸಾಗರದ ವಿಶ್ವೇಶ್ವರನ ಕಟ್ಟಿದ್ದು. ಅಲ್ಲಿ ಹೋಗಿ ವಿಚಾರ ಮಾಡಿದ, ಹಸುವಾಗಿತ್ತು. ಮತ್ತು ಒಂದು ಹೋಟೆಲ್ ನೋಡಿ ದೊಡ್ಡದ ಬೋರ್ಡ್ ಇತ್ತು, ಅದನ್ನು ಒಳಗೆ ಹೋದ ಐತೆಲ್ಲ. ಅವರು ವ್ಯವಸ್ಥಾಪಕರೆಲ್ಲ ಸ್ವಚ್ಛಂಗೆ ತೊಳೆದು ಇದನ್ನ ಹಾಕಿ ಡಿಟೈಲ್ ಹಾಕಿ ತೊಳೆದು ಕುರ್ಚಿಗಳೆಲ್ಲ ಸರಿಪಡಿಸಾಕ್ತಿರು. ಹೋಗಿ ಕೂತೀವಿ ಅಂತ. ಏನೈತಿ ಪತ್ತಿನ ಗರಮ್ ಅಂದು ಭಾರ ಆಗಿತ್ತು. ಗರಮ್ ಕೇಳ್ತಾನೆ, ಹೆಂಗೆ ಮಾಡ್ತೀರಿ, ಏನೈತಿ ಗರಮ್ ಅಂತೇಳಿ. ಆಯ್ತು, ಇವು ಸಂಡೇ ಕ್ಲೋಸ್ ಇಡತ್ತಂದ್ರೆ, ಸಂಡೇ ಕ್ಲೋಸ್ ಇಡ ಅದನ್ನ ಒಂದು ಪ್ಲೇಟ್ ಕೊಡೋಣ ನಾವು ಏನ್ರಿ. ಸಂಡೇ ಕ್ಲೋಸ್ ಇಡತ್ತಂದ್ರೆ ಆಯ್ತಾರು ಸೂಟಿ ಐತೆ ಅಂದ್ರೆ ಅದನ್ನ ಒಂದು ಕೊಡತ್ತಂದ್ರೆ. ಹಂಗೆ ಏನಪ್ಪ ಅಂತ ಹೇಳಕ್ಕೆ ಹೋದ ಕೂಡಲೇ ತಿಳಿಯಾಗಿಲ್ಲ ನನಗೆ ತಂದರು. ಈಗ ನಾನು ಹೇಳಕ್ಕೆ ಹೊಂಟಾರೆ ಸಂಡೇ ಕ್ಲೋಸ್ ಅಂದ್ರೆ ಹಂಗೆ ಹೇಳಕ್ಕತ್ತೇನಪ್ಪ ಅಂತಾರೆ. ಶರೀಫ್ ಸಾಹೇಬ್ರು 20 ನಿಮಿಷ ಹೇಳಿದಾಗ ನಾವು ಹೇಳ್ಕೊತ ಹೋದ್ನಾರೆ ಸಂಡೇ ಕ್ಲೋಸ್ ಅಂದ್ರು ಹೇಳ್ತಾರಲ್ಲ ಮಾರಾಯ ಅಂತ ನೋವು ಆಕೈತಿ. ಹೇಳಿಕೆ ಕಾರಣ ಏನಪ್ಪ ಅಂತಂದ್ರೆ ಸಮಯ ಒಂದು ಸಂದರ್ಭ ನೋಡ್ಕೊಂಡು ನಾವು ಮಾಡ್ಬೇಕು. ಅದಕ್ಕೋಸ್ಕರವಾಗಿ ಬಸವಾದಿ ಶಿವಶರಣರು ಮಹತ್ತರವಾಗಿರ್ತಕ್ಕಂಥ ವಿಚಾರವನ್ನು ಒಂದು ಪದ್ಯದಲ್ಲಿ ಹೇಳ್ತಾರೆ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯೇ, ಎತ್ತಿದೆ ಬಿರುದ ಜಗವೆಲ್ಲರಿಯೇ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಮಹಾದೇವ 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 ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ, ಸ್ವರ್ಗ ಮೃತ್ಯು ಪಾತಾಳದೊಳಗೆ, ಸ್ವರ್ಗ ಮೃತ್ಯು ಒಳಗೆ ನೀನು ಒಬ್ಬನೇ ದೇವ, ಕೂಡಲ ಸಂಗಮ ದೇವ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಆ ಪರಮಾತ್ಮನ ಬದ್ದಲ ಆ ಮಹಾದೇವ ಪರಮಾತ್ಮ ಒಬ್ಬನೇ, ದೇವನೊಬ್ಬ ನಾಮ ಹಲವು ಅಂತಕ್ಕಂಥ ವಿಚಾರವನ್ನು ಆ ಬಸವಾದಿ ಶಿವಶರಣರು ಹೇಳುತ್ತಾ, ಇನ್ನೊಂದು ಮಾತ ಈ ಸಮಾಜದ ಬದ್ದಲ ಸರ್ವತೋಮುಖವಾಗಿ ಯುವಕರಿಗೆ, ಮುದುಕರಿಗೆ ಮತ್ತು ಸ್ತ್ರೀಯರಿಗೆ ಅನೇಕ ಯಾವ ರೀತಿಯಾಗಿ ಒಂದು ಜೇನುನೊಣ ಆ ಜೇನುತುಪ್ಪವನ್ನು ತಯಾರು ಮಾಡಬೇಕಾದ್ರೆ ಇಂಥ ಪುಷ್ಪದ ತತ್ ಹೇಳಕ್ಕೆ ಬರೋಂಗಿಲ್ಲ. ಆ ರೀತಿಯಾಗಿ ಬಸವಾದಿ ಶಿವಶರಣರು ಏನಪ್ಪ ಅಂತಂದ್ರೆ ಅಂಥ ಚಿಂತನ ಮಂಥನ ಮಾಡಿದಾಗ ಏನಪ್ಪ ಅಂದ್ರೆ ಬೆನ್ನಿ ಹಾಲೊಳಗೈತಿ, ಅದ್ರ ಕೈಯಾಗ ಹಸಿರಂಗಿಲ್ಲ. ಹೆಂಗೆ ಅದನ್ನು ಹೆಪ್ಪಾಕಿ ಕಡ್ದಾಗ ಏನಪ್ಪ ಅಂತಂದ್ರೆ ಮ್ಯಾಲ ನವಣೀತಿ ಬರತ್ತಲ್ಲ, ಹಾಗೆ ಚಿಂತನ ಮಂಥನ ಮಾಡಿ ಏನಪ್ಪ ಅಂದ್ರೆ ಆ ಶಿವಾನುಭವ ಗೋಷ್ಠಿಯನ್ನು ಮಾಡಿ ಪ್ರತಿಯೊಬ್ಬರೂ ಅದನ್ನು ಸವಿಯಬೇಕಂತಕ್ಕಂಥ ವಿಚಾರವಾಗಿ ಇಲ್ಲೇ ಸಮಾಜ ಸುಧಾರಕರಿಗೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಯ್ಯ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಳ ಸಂಗಮ ದೇವ ಅಂತ ಮಾತನ್ನು ಹೇಳ್ತಾ ಇಲ್ಲೊಂದು ಇನ್ನೊಂದು ಮಾತು ಹೇಳ್ತಾರೆ. ಈ ಜ್ಯೋತಿಷಿಗಳವ್ರಿಗೆ ಏನ್ರಿ ಸುಳ್ಳೊಂದು ಸೊಟ್ಟೊಂದು ಹೇಳ್ತಿರ್ತಾರಲ್ಲ, ಅವ್ರು ತಪ್ಪು ತಿಳ್ಕೊಬೇಡ್ರಿ. ಬಸವಣ್ಣವರ ವಚನಗಳನ್ನ ನಾವು ತೂಗಿ ನೋಡ್ಬೇಕಾಗಿತ್ತು. ಸರಿಯದ್ದು ನಿಮ್ಮ ಮನೆ ದಿವಸ ಹೇಳಿಲ್ಲ, ಹಲವಾರು ಮಹಾತ್ಮರು ಹೇಳ್ತಾರೆ. ಅವ್ರು ಏನು ಹೇಳಕತ್ತಾರೋ ಅವ್ರ ತಾತ್ಪರ್ಯ ಏನೈತಿ, ಇವ್ರು ಹೇಳೋದು ಸರಿ ಏನೋ ಅಲ್ಲೋ ಅಂತಕ್ಕಂಥ ವಿಮರ್ಶೆಗೆ ನಿಮ್ಗೆ ಬಿಟ್ಟು ಕೊಟ್ಟದ್ದು. ನಂಬ್ರಿ ಬಿಡ್ರಿ. ಹಂಗೆ ಶರಣ ಹೇಳ್ಯಾರವ್ರು, ಆರಿಗೆ ಅಂಜುವನಲ್ಲ ಆರಿಗೆ ಅಳುಕುವನಲ್ಲ, ಲೋಕ ವಿರೋಧಿ ಹೇಳ್ತಾರವ್ರು. ಹಂಗೆ ಇಲ್ಲಿ ಏನು ಹೇಳ್ತಾರಂದ್ರೆ, ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ. ಮಾನವನಾಗಿ ಹುಟ್ಟಿ ಬಂದಿರತಕ್ಕಂಥ ಅನೇಕ ಏನಪ್ಪ ಅಂದ್ರೆ ಬಡವರು ಅಜ್ಞಾನಿಗಳು ಏನೋ ಒಂದು ಪ್ರಸಂಗವಶಾತ್ ಏನಪ್ಪ ಅಂದ್ರೆ ನಮ್ಮ ಮಗ ಹುಟ್ಟ್ಯಾನ್ರಿ, ಮೂರ್ತಿ ಚಲೋ ಇತ್ತಿಲ್ಲದ್ ನೋಡ್ರಿ, ಮಣಿ ಕಟ್ಟವ್ರದ್ರಿ, ಮೂರ್ತಿ ಚಲೋ ಇಲ್ಲತ್ ನೋಡ್ರಿ, ಅವ್ರು ಸತ್ರಿ ಕಾಯಿ ಹೋಗ್ತೀರಿ, ಅನೇಕ ವಿಚಾರಗಳನ್ನ ಮೃತ್ಯರ ಮನದ ಮೈಲಿಗೆಗಳೆಂದು ಗೀತ ಮಾತೆಂಬ ಜ್ಯೋತಿಯನ್ನು ಬೆಳಗಿಸಿಟ್ಟು ಹೋದರಯ್ಯ ನಿಮ್ಮ ಶರಣರು. ಅನೇಕ ಏನಪ್ಪ ಅಂದ್ರೆ ಈ ಹೇಳ್ತಕ್ಕ ಸುಳ್ಳು ಹೇಳೋರ ಪ್ರಭಾವಕ್ಕೆ ಒಳಗಾಗಿ ಅವ್ರ ಜೀವ ಮರಿಗೈತಿ. ಅದಕ್ಕೋಸ್ಕರ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ. ರಾಶಿ ಯಾರಾದ್ರೂ ಪಂಚಾಂಗ ಕೇಳಕ್ಕೆ ಬಂದಿದ್ರೆ ಒಳಗಾಕಪ್ಪ ಮಾಡತ್ ಹೇಳಿನು, ನೀನ ಯಾರನ್ನ ಹೊಕ್ಕಿ ಹೇಳಕ್ಕೆ ಬರಂಗಿಲ್ಲ, ಇನ್ನೊಂದು ಮನ್ಯಾಗಿಂದ ನಿನಗೆ ಗೊತ್ತಿಲ್ಲ. ಹಳ್ಳಿ ಭಾಷೆದಾಗ ಹೇಳ್ತಾರೆ ನೋಡು, ಅದು ದೋಷಿಗೇನು ಹೆಂಗೆ ಹಾಸ್ಯ ಸತ್ತು ಗೊತ್ತಾರ ಮತ್ತೆ ಗುರ್ತು ಮಾಡಿ ಬಿಡು ಮತ್ತೆ ಹೋಗ್ಕೊಂಡು ಹೆಂಗೆ ಮಾಡ್ತೀರಿ? ನಾ ಹೇಳೋದು ನೀವು ತೊಗೊಂಡ್ರಿ ಬೇಕಾದ್ರೆ ಬಿಡ್ರಿ, ಕೇಳಿ ಬಿಡ್ರಿ. ಕಡೆ ಕೇಳುವವರಿಗೆ ಇಹರೆಂದು ನಾ ಬಲ್ಲೆ ನಗರೆಂದೆ,
ಎದೆ ತುಂಬಿ ಹಾಡಿದನು ಅಂದು ನಾನು, ಮನವಿಟ್ಟು ಕೇಳಿದ್ರೆ ಅಲ್ಲಿ ನೀವು. ಹಾಗೆ ಬಸವಣ್ಣವ್ರು ಏನಪ್ಪಾ ಅಂದ್ರೆ ಈ ರೀತಿ ಹೇಳ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ. ಯಾರು ಗೊತ್ತಿಲ್ಲ ಏನಾಗತ್ತದು, ಏನಿಹುದೇನು ಅರಿತವರಾರು. ಇರಿಸುವುದು ಬಿಡಿಸೋದು ಅವನ ಅಧಿಕಾರ. ಈಗ ಸ್ನಾರದಲ್ಲಿ ನೋಡ್ತೀರಿ ನೀವು, ಮನೆ ಮಹಾರಾಷ್ಟ್ರದಾಗ ಪೈಲಟ್ ಮಂತ್ರಿ ಸತ್ತು ಹೋಗ್ಬಿಟ್ಟ, ಕಾರ್ ಗಾಡಿಗಳು ಆಕ್ಸಿಡೆಂಟ್ಗಳು ಮೀಡಿಯಾದಾಗ ನೋಡ್ತೀರಿ. ಯಾವ ಕ್ಷಣಕ್ಕೆ ಏನಾಗತ್ತೆ ಹೇಳಕ್ಕೆ ಬರಂಗಿಲ್ಲ. ಅಂತಾದಾಗ ನೀವು ನಾಳೆ 4 ಗಂಟೆಗೆ ಇರ್ತೀನಿ, ಹೆಂಗೆ ಮಾಡ್ತೀರಿ, ಭಾಳ ಚಲೋ ಆಕತಿ, ಇಂಥ ನಿಮಿಷಕ್ಕೆ ಹಿಂಗೆ ಮಾಡಿರಿ ಹಂಗೆ ಮಾಡಿ ಸುಳ್ಳು ಒಂದು ಸೊಟ್ಟಂತ ಹೇಳ್ತಾರಲ್ಲ, ಆ ಜ್ಯೋತಿಷಿಗಳನ್ನ ನಂಬಕ್ಕೆ ಹೋಗ್ಬೇಡಿ. ನೀವು ಮನಸ್ಸಲ್ಲಿ ನೋಡ್ರಿ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ, ರಾಶಿ ಕೂಟ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಸಾಲಾವಳಿ ನೋಡೋದು ಎಲ್ಲ ಚಲೋ ಅಂತ ಹೇಳ್ರಿ ನೀವು, ಸುಮಾರು ಹೇಳಕ್ಕೆ ಹೋಗ್ಬೇಡಿ. ಈಗ ಮೊನ್ನೆ ಒಬ್ಬರು ಕಾಮಿಡಿಯೊಳು ಹೇಳ್ತಾರೋ, ಗಂಡ ಹೆಂಡತಿ ಕಿತ್ತನು ಅತ್ತಿ ಸೊಸಿ ಮೊದಲು ಜಾತಕ ನೋಡ್ರಿ ಹಾಕ್ತಾರೆ ಅವ್ರು. ಗಂಡಗ ಹೊಂಟು ಹೆಂಗೆ ಹೊಂದತಿಲ್ಲ ಅಂಬರ ಅತ್ತಿ ಸೊಸಿ ಜಾತಕ ಹೊಂಟಾರೆ ಕೊಟ್ಬಿಡ್ತಾ ಹೇಳ್ತಾರೆ ಅವ್ರು. ಹಂಗೆ ರಾಶಿ ಕೂಟ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಪೂಜಿಸಿದ ಫಲ ಕೈಯಲ್ಲಿ ನಿಮ್ಮ ಕೈಯಾಗ ಹೇಳ್ತಾರೋ. ಅದಕ್ಕೆ ದಿನೈತಿ ಏನಪ್ಪ ಅಂದ್ರೆ ನಿರಂತರವಾಗಿ ನಿತ್ಯ ನೇಮೇ ಭವಸಾಗರ ತುಟೇತರು. ನಿತ್ಯ ನೇಮಕ್ಕೆ ಯಾವುದೂ ಒಳಗಾಗಂಗಿಲ್ಲ. ನಿರಂತರ ನೀರಿನ ಪ್ರವಾಹದಿಂದ ಏನಪ್ಪ ಅಂತಂದ ಕಲ್ಲ ಸಮುದ್ರ ಹೋಗತಿ. ಈ ಮೊದಲಿನ ಕಾಲಕ್ಕೆ ಮಟ್ಟಿ ಹೊಡಿತಿರು, ಕಾಗದ ಸಮುದ್ರ ಏನಪ್ಪ ಅಂದ್ರೆ ತೆಗಿ ಬರ್ತತ್ತು. ಹಾಗೆ ಏನಪ್ಪ ಅಂದ್ರೆ ಒಳ್ಳೆಯ ಭಕ್ತಿ ಸುಭಾಷೆಯ ನುಡಿದಂತೆ ನಡುವೆ ಆ ರೀತಿಯಾಗಿ ಏನಪ್ಪ ನಡೆ ನುಡಿ ಆಚಾರದಲ್ಲಿ ಏನಪ್ಪ ಸಂಪನ್ನರಾಗಿ ಈ ಮಾನವರೆಲ್ಲರೂ ಏನಪ್ಪ ಆ ಶಿವನ ಅನುಭವವನ್ನು ಏನಪ್ಪ ಅಂದ್ರೆ ತೆಗೆದುಕೊಳ್ಳಿಕ್ಕೆ ಯೋಗ್ಯರಿದ್ದಾರೆ ಅಂತಕ್ಕಂಥ ಮಾನವತ. ಕಳ್ಳಗಂಜಿ ಕಾಡ ಹೊಕ್ಕರೆ ಹುಲಿಯ ತಿಂಬುದೇ ಮಾಂಬುದೇ ಹೇಳ್ತಾರೆ ನೋಡ್ರಿ. ಒಬ್ಬ ಕಳ್ಳ ಬಂದಪ್ಪ ಅಂದ್ರೆ ಅವಾಗ ಅಂಜಿ ಅಡಿವಾಗ ಹೊಕ್ಕಿಪ್ಪ ಅಂದ್ರೆ ಹುಲಿ ನಿನ್ನ ಬಿಡಂಗಿಲ್ಲ. ಆ ಕಳ್ಳನಿಗೆ ಮತ್ತು ನಾನು ಇಷ್ಟು ಅದಪ್ಪ ರೊಕ್ಕ ಅದಾತೋ ಮತ್ತು ಹಿಂಗೆ ಹೋಗ್ಬೇಕು ತಗೋರಿಪ್ಪ ಅಂದ್ರೆ ಅವ್ನಿಗೆ ದಯ ಹುಡ್ತತೆ ಹೇಳ್ತಾರೆ ಅವರು. ಆ ರೀತಿಯಾಗಿ ಮಾನವತಾವಾದಿಗಳು ಅಂದ್ರೆ ಎಂಥ ನಮ್ಮ ಶರೀಫ್ ಸಾಹೇಬ್ ಹೇಳಿರಲ್ಲ, ಆಕಳಾಕೊಂಡವ್ರಿಗೆ ಕಳ್ಳನ ಮನೆಗೆ ತುಡ ಮಾಡಕ್ಕೆ ಬಂದವಾಗ ಅವರು ನೋಟ ಪರುಷ ಹಸ್ತ ಪರುಷ ಅಂತ ಒಂದು ಬಸವಾದಿ ಶಿವಶರಣರು ಏನಪ್ಪ ಅಂದ್ರೆ ಅವ್ರು ಕಂಡು ಬಿತ್ತಪ್ಪ ಅಂತಾರೆ. ಮನಸ್ಸು ಪರಿವರ್ತನೆ ಆಗ್ತಕ್ಕಂಥ ಸಾಮರ್ಥ್ಯ ಏನಪ್ಪ ಅಂದ್ರೆ ನಿನ್ನೆ ನ್ಯೂಸ್ ನೋಡ್ರಿ ಪ್ರಕೃತಿ ಹೆಂಗೆ ಮಾಡ್ತು. ಅದಕ್ಕೋಸ್ಕರವಾಗಿ ನಾಳೆ ಇದು ಮಹಾರಾಜರ ಬದುಕರು ಏನು ಕೇಳ್ತಿದ್ವಿ ನಾವು, ಇದು ನಾಳೆ ಸಿಗ್ತಂದ್ರೆ ಸಿಗಂಗಿಲ್ಲ, ಕೋಟಿ ಕೊಟ್ಟು ಸಿಗಂಗಿಲ್ಲ, ಕೋಟಿ ತೊಳಗ್ತಾ ಇರಲಿಲ್ಲ. ಅದಕ್ಕೆ ನಾಳಿನ ದಿನಕ್ಕಿಂತ ದಿನವೇ ಲೇಸು ಒಳ್ಳೆಯ ಶುಭವೇನಿರಯ್ಯ ಅಂತಕ್ಕಂಥ ಮಾತನ್ನು ಹೇಳ್ಯಾರ ಅಂತ ಪೂಜ್ಯರು ಸಮರ್ಥ ಪ್ರಭುಜಿ ಮಹಾರಾಜರು. ಜೀವನವಿಡೀ ಪರ್ಯಂತರವಾಗಿ ಏನಪ್ಪ ಅಂದ್ರೆ ಆವ ಕಾಲ ತತ್ವಾನುಭವನು ಕಾನೂನು ವಿಶ್ವವೆಲ್ಲವನ್ನು ಖುಷಿ ಎಂಬ ಪ್ರಜ್ಞೆಯನ್ನು ಸದಾಕಾಲ ತತ್ವಬೋಧೆಯನ್ನು ಕೈತಕ್ಕಂಥ ಪ್ರಭುಜಿ ಮಹಾರಾಜರು ಬಂದಾರ. ಅವರ ಮುಖದ ನೀವು ಸವಿಸ್ತಾರವಾಗಿ ಸರ್ವೋನ್ಮುಕ್ತವಾಗಿ ಆ ಬಸವ ತತ್ವವನ್ನು ನಮಗೆ ಹೇಳ್ತಾರೆ. ಅವ್ರ ಮುಖದ ನಾವೆಲ್ಲರೂ